ಎಲ್ಲರಿಗೂ ನಮಸ್ಕಾರ. ಸ್ಟಡಿ ಸ್ಟುಡಿಯೋಸ್ ಯೂಟ್ಯೂಬ್ ಚಾನಲ್ಗೆ ಮತ್ತೆ ಸ್ವಾಗತ. ಇವತ್ತಿನ ವಿಡಿಯೋದಲ್ಲಿ ಕರ್ನಾಟಕ ರಾಜ್ಯ ಸಹಾಯಕ ಪ್ರಾಧ್ಯಾಪಕರ ಅರ್ಹತಾ ಪರೀಕ್ಷೆ KSET 2025 ಕುರಿತು ಒಂದಿಷ್ಟು ಮಾಹಿತಿಯನ್ನು ಕೊಡ್ತಾ ಹೋಗ್ತಾನೆ. ವಿಡಿಯೋವನ್ನು ಸ್ಕಿಪ್ ಮಾಡದೆ ಪೂರ್ತಿಯಾಗಿ ನೋಡಿ. ಹಾಗೆಯೇ ಇದುವರೆಗೆ ಯಾರು ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿಲ್ಲ ದಯವಿಟ್ಟು ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿ ಅಂತ ಹೇಳ್ತಾ, ಯಾರೆಲ್ಲ ಸಬ್ಸ್ಕ್ರೈಬ್ ಆಗಿಲ್ಲ ದಯವಿಟ್ಟು ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿ. KSETನ ಎಲ್ಲ ಅಪ್ಡೇಟ್ ಮಾಹಿತಿಗಳನ್ನು ನಿಮಗೆ ನೋಟಿಫಿಕೇಷನ್ ಮೂಲಕ ಕೊಡ್ತೇವೆ ಅಂತ ಹೇಳ್ತಾ ಬನ್ನಿ ಇವತ್ತಿನ ವಿಡಿಯೋವನ್ನು ಶುರು ಮಾಡೋಣ. ಕರ್ನಾಟಕ ರಾಜ್ಯ ಸಹಾಯಕ ಪ್ರಾಧ್ಯಾಪಕರ ಅರ್ಹತಾ ಪರೀಕ್ಷೆ KSET 2025 ಒಂದಿಷ್ಟು ಮಾಹಿತಿಯನ್ನು ಇಲ್ಲಿ ಹಂಚಿಕೊಳ್ಳೋಕ್ಕೆ ಬಯಸ್ತೇನೆ. ಕರ್ನಾಟಕ ಪರೀಕ್ಷಾ ಪ್ರಾಧಿಕಾರದಿಂದ ಕರ್ನಾಟಕ ರಾಜ್ಯ ಸಹಾಯಕ ಪ್ರಾಧ್ಯಾಪಕರ ಅರ್ಹತಾ ಪರೀಕ್ಷೆ KSET ಪ್ರತಿ ವರ್ಷ ನಡೆಸ್ತಾ ಬಂದಿದ್ದಾರೆ. 2023 ಮೊದಲ ಬಾರಿಗೆ ನಡೆಸಿದ್ರು, 2024 ಎರಡನೇ ಬಾರಿ ನಡೆಸಿದರು. ಸೊ KEಯಿಂದ ಈ ಥರ ನಿರಂತರವಾಗಿ ಎಕ್ಸಾಮ್ ನಡೀತಾ ಇದೆ. 2025 ನೋಟಿಫಿಕೇಷನ್ ಯಾವಾಗ ಬರುತ್ತೆ ಅಂತ ಹೆಚ್ಚಿನ ಅಭ್ಯರ್ಥಿಗಳು ಕೇಳ್ತಿದ್ರು. ಸೊ ಅದಕ್ಕೋಸ್ಕರ ಈ ವಿಡಿಯೋ ಮಾಡ್ತಿದ್ದೀನಿ. ಸೊ ಕರ್ನಾಟಕ ಪರೀಕ್ಷಾ ಪ್ರಾಧಿಕಾರದಿಂದ ಈಗಾಗಲೇ 2024 ಎಲ್ಲ ಪ್ರೋಸೆಸ್ ಮುಗಿದಿದೆ. ಅಂದರೆ ಏನು KSET ಎಕ್ಸಾಮ್ ನಡೆಸಿ ಅದರ ರಿಸಲ್ಟ್ ಕೊಟ್ಟು ಅದರ ಡಾಕ್ಯುಮೆಂಟ್ ವೆರಿಫಿಕೇಷನ್ ಮಾಡಿ ಸರ್ಟಿಫಿಕೇಟ್ ಇಶ್ಯೂ ಮಾಡುವಂಥ ಕೆಲಸ ಆಗ್ತಿದೆ. ಸೊ ಅದಾದ ನಂತರ ಕರ್ನಾಟಕ ಪರೀಕ್ಷಾ ಪ್ರಾಧಿಕಾರದಿಂದ 2025 KSETನ ಒಂದು ಅಪ್ಡೇಟ್ ಬಂದಿತ್ತು. ಏನಪ್ಪ ಅಂತ ಹೇಳಿದರೆ, ಅವರು ಹೇಳಿರೋದಲ್ಲ, ಅಫಿಷಿಯಲ್ ಆಗಿ ಹೇಳಿರೋದಲ್ಲ. ಸೊ KEಯಿಂದ ಬಂದಿದೆ ಅನ್ನೋ ಮಾಹಿತಿಯೊಂದು ಹರಿದಾಡಿತ್ತು. 2025 ಫೆಬ್ರವರಿ 25ರಿಂದ ನೋಟಿಫಿಕೇಷನ್ ಬಿಡುಗಡೆ ಮಾಡಿ ಅಪ್ಲಿಕೇಶನ್ ತಗೋತಾರೆ ಅನ್ನೋ ಮಾಹಿತಿ ಬಂದಿತ್ತು. ಇದು 2025 KSET ಪರೀಕ್ಷೆಗೆ ನೋಟಿಫಿಕೇಷನ್ ಬಿಡುಗಡೆ ಮಾಡಿ ಅಪ್ಲಿಕೇಶನ್ ತಗೋತೇವೆ ಅನ್ನೋ ಮಾಹಿತಿ ಬಂದಿತ್ತು, ಇಡೀ ಹರಿದಾಡಿತ್ತು. ಸೊ ಅದರ ಬಗ್ಗೆನೂ ನಾನು ವಿಡಿಯೋ ಮಾಡಿದ್ದೆ. ಸೊ ಏನಾಗಿತ್ತು ಅಂತ ಹೇಳಿದರೆ, ಇವಾಗ 2025 ದಿನಾಂಕ ಕಳೆದು ಹೋಗಿದೆ ಇಲ್ಲಿ. ಸೊ ಆದರೆ ಯಾವುದೇ ನೋಟಿಫಿಕೇಷನ್ ಬಂದಿಲ್ಲ, ಯಾವುದೇ ಅಪ್ಡೇಟ್ ಬಂದಿಲ್ಲ. ಸೊ ಇಲ್ಲಿ ಎಕ್ಸ್ಪೆಕ್ಟ್ ಮಾಡೋದಾದರೆ ಜೂನ್ ಒಳಗಡೆ ಇಲ್ಲಿ ಎಕ್ಸ್ಪೆಕ್ಟ್ ಮಾಡ್ಬೋದು ಅಂತ ಕರ್ನಾಟಕ ಪರೀಕ್ಷಾ ಪ್ರಾಧಿಕಾರದವರು ಹೇಳ್ತಿದ್ದಾರೆ. ಇಷ್ಟು ಬೇಗ KEಯಿಂದ ಕರೆಯೋಕ್ಕೆ ಸಾಧ್ಯ ಆಗ್ತಿಲ್ಲ. ಇನ್ನೂ ಮೀಟಿಂಗ್ಗಳಾಗ್ತಿದೆ. KSET ಬಗ್ಗೆ ಇನ್ನೂ ಮಾಹಿತಿ ಯಾವುದೇ ಅಪ್ಡೇಟ್ಸ್ಗಳು ಇನ್ನೂ ಬಂದಿಲ್ಲ. ಯಾಕಂತ ಹೇಳಿದರೆ KEಯಲ್ಲಿ KCETಯ ಒಂದು ಕೆಲಸಗಳು ಆಗ್ತಾ ಇವೆ. ಸೊ ಅದಕ್ಕೋಸ್ಕರ KEಯಿಂದ ಯಾವುದೇ KSETಗೆ ಇರುತ್ತಾದ ಯಾವುದೇ ಅಪ್ಡೇಟ್ಸ್ಗಳು ಬಂದಿಲ್ಲ. ಏನು ನೋಟಿಫಿಕೇಷನ್ ಬಿಡುಗಡೆ ಮಾಡಿದ್ರು ಅವತ್ತೊಂದು ಟೆಂಟೇಟಿವ್ ಡೇಟ್ ಅಂತ ಎಲ್ಲ ಬಂದಿತ್ತು. 2025 ಟೆಂಟೇಟಿವ್ ಡೇಟು ಫೆಬ್ರವರಿ 25ರಿಂದ ನೋಟಿಫಿಕೇಷನ್ ಬಿಡುಗಡೆ ಮಾಡಿ ಎಲ್ಲ ಅಪ್ಲಿಕೇಶನ್ ಕಲೆಕ್ಟ್ ಮಾಡ್ಕೋತೀವಿ, ಹಾಗೆಯೇ ಬೇರೆ ಬೇರೆ ದಿನಾಂಕಗಳನ್ನು ಕೊಟ್ಟಿದ್ರು. ಸೊ ಅದರ ಪ್ರಕಾರ ಇಲ್ಲಿ ನಡೀತಿಲ್ಲ, ಯಾವುದೇ ಕಾರಣಕ್ಕೂ ನಡೆಯೋಕ್ಕಾಗಲ್ಲ. ಯಾಕಂತ ಹೇಳಿದರೆ KCET ಅನ್ನೋ ಪ್ರೋಗ್ರೆಸ್ ಅಲ್ಲಿ ನಡೀತಾ ಇದೆ. ಸೊ ಪ್ರೋಗ್ರಾಮ್ ಅಲ್ಲಿ ಬೇರೆ ಆ್ಯಕ್ಟಿವಿಟೀಸ್ ನಡೀತಾ ಇದೆ. ಸೊ ಅದಕ್ಕೋಸ್ಕರ ಏನು ಮಾಡ್ತಿದ್ದಾರೆ ಅಂತ ಹೇಳಿದರೆ KSETನ ಬಗ್ಗೆ ಮೀಟಿಂಗ್ ಆಗ್ತಿದೆ, ಬಟ್ ಅಪ್ಡೇಟ್ ಯಾವುದೇ ಬಂದಿಲ್ಲ. ಇನ್ನೊಂದು ಮಾಹಿತಿ ಏನಪ್ಪ ಹೇಳಿದ್ರು ಅಂದರೆ, ನೀವು ವೆಬ್ಸೈಟನ್ನು ಚೆಕ್ ಮಾಡ್ತೀರಿ, ನಿರಂತರವಾಗಿ ವೆಬ್ಸೈಟನ್ನು ಚೆಕ್ ಮಾಡ್ತೀರಿ, ನಿಮಗೆ ವೆಬ್ಸೈಟಲ್ಲಿ ಏನು ಇನ್ಫಾರ್ಮೇಷನ್ ಬರ್ತಾ ಹೋಗುತ್ತೆ ಅಂತ ಹೇಳಿದರು. ಸೊ ಯಾರೆಲ್ಲ KSET 2025 ಎಕ್ಸಾಮ್ಗೆ ಕಾಯ್ತಿದ್ದೀರಾ ದಯವಿಟ್ಟು ವೆಬ್ಸೈಟನ್ನು ಚೆಕ್ ಮಾಡ್ತಾ ಇರಿ. ನಿಮಗೆ ಯಾವಾಗ ಬೇಕಾದರೂ ನೋಟಿಫಿಕೇಷನ್ ಬರುವಂಥ ಚಾನ್ಸಸ್ ಇದೆ. ಈ ನೋಟಿಫಿಕೇಷನ್ ಬಂದ ಇಮಿಡಿಯೇಟ್ ನೀವು ಅಪ್ಲಿಕೇಶನ್ ಹಾಕಿ ನೀವು ಎಕ್ಸಾಮನ್ನು ಬರಿಬೋದು. ಹಾಗೆಯೇ ಯಾರೆಲ್ಲ ತಯಾರಿ ಮಾಡ್ಕೋತಿದ್ದೀರ ಅಭ್ಯರ್ಥಿಗಳು, ಅವರು ಚೆನ್ನಾಗಿ ತಯಾರು ಮಾಡ್ಕೊಳ್ಳಿ. 2025 KSET ಎಕ್ಸಾಮಲ್ಲಿ ನೀವು ಪಾಸಾಗಿ ಅರ್ಹತೆಯನ್ನು ಗಳಿಸಿ, ಸರ್ಟಿಫಿಕೇಟನ್ನು ಗಳಿಸಿ. ಎಲ್ರಿಗೂ ಆಲ್ ದ ಬೆಸ್ಟ್ ಅಂತ ಹೇಳ್ತಾ ಇದಿಷ್ಟು ಇವತ್ತಿನ ಮಾಹಿತಿ. ಈ ಮಾಹಿತಿ ನಿಮಗೆ ಇಷ್ಟ ಆಗಿದ್ದರೆ ಲೈಕ್ ಮಾಡಿ, ಶೇರ್ ಮಾಡಿ, ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿ ಅಂತ ಹೇಳ್ತಾ ಎಲ್ಲರಿಗೂ ನಮಸ್ಕಾರ.